ಗೋಧಿ ಲಡ್ಡು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಗೋಡಂಬಿ, ಬಾದಾಮಿ, ಮತ್ತೆ ತುಪ್ಪ, 2 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಸಕ್ಕರೆ ಪೌಡ್ರು. ಸ್ಟವ್ ಇವಾಗ ಅಂಟಿಸ್ಕೊಂತೀನಿ. ಗೋಧಿ ಲಡ್ಡು ಮಾಡೋದಕ್ಕೆ ಫಸ್ಟ್ ಸ್ವಲ್ಪ ತುಪ್ಪ ಹಾಕೋಬೇಕು. ಸ್ವಲ್ಪ ಹಾಕೊಳ್ಳಿ, 1 ಅರ್ಧ ಕಪ್ಪು. ಇದು ಫ್ರೈ ಮಾಡೋದಕ್ಕೆ ಮಾತ್ರ, ಉರಿಯೋದೇ ಇಲ್ಲ. ಸ್ಟವ್ ಚೇಂಜ್ ಮಾಡಲ. ತುಪ್ಪ ಕಾಯ್ದಿದೆ. ಗೋಡಂಬಿನೂ ದ್ರಾಕ್ಷಿ ಇದು ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಪ್ಲೇಟ್ ಹಾಕೊಬಿಡ್ಬೇಕು. ತುಪ್ಪ ಹುರಿದಿರೋದೆಲ್ಲ ಇಟ್ಕೊಂಡು ಮತ್ತೆ ಇದಕ್ಕೇನೆ ಮಿಕ್ಕಿರೋ ತುಪ್ಪ ಎಲ್ಲ ಹಾಕೊಬಿಡ್ಬೇಕು. 1 ಕಪ್ ತುಪ್ಪ ಫುಲ್ಲು. ನಾನ್ ಮಾಡಿದ್ಯಾ? ತುಪ್ಪ ಕಾಯ್ದಿದೆ. 2 ಕಪ್ ಗೋಧಿ ಹಿಟ್ಟು ಹಾಕೊಳ್ಳೋಣ ಇದ್ರೊಳಗಡೆ. ಚೆನ್ನಾಗಿ ಫ್ರೈ ಆಗ್ಬೇಕಿದು, ಘಮ ಬರ್ಬೇಕಿದು. ಉಂಡೆ ಉಂಡೆ ಎಲ್ಲ ಬರಬಾರ್ದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಫ್ರೈ ಆಗಿ ಘಮ ಘಮ ಅಂತ ಸ್ಮೆಲ್ ಬರ್ಬೇಕು. ಸ್ಮೆಲ್ ಬಂದಾಗ ಒಂಚೂರು ಎತ್ತಿ ಬಾಯಿಗೆ ಹಾಕೊಂಡು ಟೇಸ್ಟ್ ನೋಡ್ಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗಿ ಇದು ಫುಲ್ ಘಮ ಘಮ ಅಂತ ಸ್ಮೆಲ್ ಬಂದ್ರೆ ಅದಾಗಿದೆ ಅಂತ ಅರ್ಥ. ಈಗ 1 ಕಪ್ಪು ಸಕ್ಕರೆ ಹಾಕ್ತೀನಿ. ಇದು ಸಕ್ಕರೆ ಪೌಡ್ರ್, ಇದು ಪೌಡ್ರ್ ಮಾಡ್ಕೊಂಡಿರೋ ಸಕ್ಕರೆ. ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ಸಕ್ಕರೆ ಹಾಕ್ಬೇಕು. ಕಮ್ಮಿ ಫ್ಲೇಮಲ್ಲೇ ಉರಿತಾ ಇದ್ರೆ ಚೆನ್ನಾಗಿ ಬರುತ್ತೆ ಇದು. ಇದು ಗಣೇಶನ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಎಲ್ಲ ಪೂಜೆಗಳಿಗೆಲ್ಲ ತುಂಬಾ ಇಷ್ಟವಾಗಿರೋ ಲಡ್ಡು ಇದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಧಿ ಲಡ್ಡು ಮಾಡಿ ದೇವರಿಗೆ ನೈವೇದ್ಯ ಇಡಿ. ಪೂಜೆಗೆ ದೇವರೆಲ್ಲರೂ ಒಳ್ಳೇದು ಅಂತಂದು. ಈಗ ಹುರಿದಾಗಿದೆ ಎಲ್ಲ. ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡ್ಬಿಟ್ಟು ಡ್ರೈ ಫ್ರೂಟ್ ಇದು ಒಂದು ತಟ್ಟೆಗೆ ಹಾಕಿದ್ವಿ. ಸ್ವಲ್ಪ ಆರ್ಬೇಕು. ಸ್ವಲ್ಪ ಬೆಚ್ಚಗಿದ್ದಂಗೆ ಉಂಡೆ ಕಟ್ಬೇಕು ಇದನ್ನ. ಗೋಧಿ ಲಡ್ಡು ರೆಡಿ ಆಗಿದೆ ನೋಡಿ. ರೆಡಿ ಆದ್ಮೇಲೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನಿಮ್ಮ ಮನೇಲಿ ಅನ್ಸುತ್ತೆ, ಟ್ರೈ ಮಾಡಿ.